ಮಹಿಳಾ ಮೀಸಲಾತಿಯಿಂದ ಮಹಿಳಾ ಸಬಲೀಕರಣ ಸಾಧ್ಯವಾ ಅನ್ನುವಂಥ ಪ್ರಶ್ನೆ. ಇದಕ್ಕೆ ಉತ್ತರಿಸುವಾಗ ನಾವು ಇನ್ನೂ ಕೆಲವು ಹಿಂದಿನ ವಿಷಯಗಳನ್ನು ಚರ್ಚೆಗಳನ್ನು ಗಮನಿಸಬೇಕು. ಆಡಳಿತ ಕ್ಷೇತ್ರದಲ್ಲಿ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಗವರ್ನೆನ್ಸ್ಗೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಮಹಿಳಾ ಮೀಸಲಾತಿ ಅದ್ಭುತವಾದ ಬಲವರ್ಧನೆಯನ್ನು ತಂದುಕೊಟ್ಟಿದೆ. ಮಹಿಳೆಯರ ವಿಷಯದಲ್ಲಿ ಸಂವಿಧಾನದ 73, 74ನೆಯ ತಿದ್ದುಪಡಿಗಳು 92ನೇ ಇಸ್ವಿಯಲ್ಲಿ ಆಗಿರುವಂಥದ್ದು ಪಂಚಾಯತ್ ಹಂತದಲ್ಲಿ ಮಹಿಳೆಯರಿಗೆ ರಾಜಕಾರಣದಲ್ಲಿ ಮೀಸಲಾತಿ ಕೊಡಿಸಿ ಅವರಿಗೆ ಒಂದು ಅಧಿಕಾರವನ್ನು ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತು. ಆ ಸಂದರ್ಭದಲ್ಲಿ ಈ ಚರ್ಚೆಗಳೆಲ್ಲ ಸಾಕಷ್ಟು ನಡೆದವು. ಮೂಲತಃ ಹೆಣ್ಣುಮಕ್ಕಳು ಮಹಿಳೆಯರು ಅಧಿಕಾರ ನಡೆಸೋದಕ್ಕೆ ಬೇಕಾಗಿರುವಂತಹ ಗುಣಗಳನ್ನು ಹೊಂದಿಲ್ಲ ಅನ್ನುವಂಥ ಒಂದು ವಾದ, ಅದು ನಮ್ಮ ಜೆಂಡರ್ ಸ್ಟೀರಿಯೋಟೈಪ್ನಲ್ಲಿ ಬಂದಿರುವಂಥದ್ದು. ಅಧಿಕಾರ ನಡೆಸಬೇಕು ಪುರುಷ, ಅಧೀನತೆಯಲ್ಲಿ ಇರಬೇಕು ಮಹಿಳೆ ಅನ್ನುವಂಥದ್ದು ಬಹಳ ಕಡೆ ಚರ್ಚೆ ಆಗಿದೆ. ಅದು 2ನೇ ದರ್ಜೆಯ ಸಿಟಿಸನ್, ಸೆಕೆಂಡ್ ಸೆಕ್ಸ್ ಅಂತ ಸಿಮೋನ್ ದ ಬೋವಾ ಬರೆದ ಪುಸ್ತಕ ಅದು. ಹಾಗೆ ಆ ಕಾಲದಿಂದಲೂ ಇಲ್ಲಿ ತನಕ ಕೂಡ 2ನೇ ದರ್ಜೆಯಲ್ಲಿ ಮಹಿಳೆಯನ್ನು ನೋಡುವಂಥದ್ದು ಬರ್ತಾ ಇತ್ತು. ಆದ್ದರಿಂದ ರಾಜಕಾರಣದಲ್ಲೂ ಕೂಡ ಮಹಿಳೆ ಹೆಚ್ಚು ಶಕ್ತಿಯುತವಾಗಿ ಪಾಲ್ಗೊಳ್ಳೋದಕ್ಕೆ ಸಾಧ್ಯ ಆಗಲ್ಲ, ಅವಳಿಗೆ ಅವಳದೇ ಆದ ಮಿತಿಗಳಿವೆ, ಇತ್ಯಾದಿಗಳು ಚರ್ಚೆಗಳು ಬಂದು. ಇದರ ನಂತರ ಇನ್ನೂ ಒಂದು ಟೀಕೆ ಬಂತು. ಅಧಿಕಾರ ಪಡ್ಕೊಂಡಿರುವಂತಹ ಮಹಿಳೆಯರು ಬರೀ ಡೆಮಿಯಾಗಿದ್ದಾರೆ, ಪುರುಷರು ಅವ್ರ ಜಾಗದಲ್ಲಿ ನಿಂತು ಕೆಲಸ ಮಾಡ್ತಾರೆ, ಇದರಿಂದ ಏನು ಪ್ರಯೋಜನ ಆಗಲಿ, ಇದೆಲ್ಲ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಆಗಿರುವಂಥದ್ದು ಅನ್ನುವ ಕಾರಣಕ್ಕೆ ಇದನ್ನು ಚರ್ಚೆ ಮಾಡ್ತಾ ಇದ್ದೀನಿ ನಾನು. ಆ ಮಹಿಳೆಯರು ಏನೂ ಕೆಲಸ ಮಾಡ್ತಾಯಿಲ್ಲ, ಬದಲಾಗಿ ಅವರ ಜಾಗದಲ್ಲಿ ಪುರುಷರು ಬಂದು ಅಧಿಕಾರ ನಡೆಸಿದ್ರೆ ಕೊಟ್ಟರು ಪ್ರಯೋಜನಕ್ಕಿಲ್ಲ ಅನ್ನುವಂಥದ್ದಾಯಿತು. ನಿಧಾನಕ್ಕೆ ವರ್ಷಗಳು ಕಳೆದು ಹೋದ ಹಾಗೆ ನಾವು ಗಮನಿಸಿದ್ದೇನು ಅಂತಂದರೆ, ಅಧಿಕಾರ ಪಡ್ಕೊಂಡ ಮಹಿಳೆಯರು ಬಹಳಷ್ಟು ಜನ ಒಳ್ಳೆಯ ಕೆಲಸನೂ ಮಾಡಿದರು. ಮುಖ್ಯವಾಗಿ ಅವರವರ ಕ್ಷೇತ್ರದಲ್ಲಿ ಆದ್ಯತೆಯ ಕೆಲಸಗಳು ಏನು ಅನ್ನೋದನ್ನು ಅವ್ರು ಗುರುತಿಸ್ಕೊಂಡ್ರು. ಶಾಲೆಗಳನ್ನು ಕಟ್ಟಬೇಕು ಅನ್ನುವಂಥದ್ದಾಗಲಿ, ಅಥವಾ ರಸ್ತೆಗಳ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದಾಗಲಿ, ನೀರಿನ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದಾಗಲಿ, ಮಹಿಳಾ ಪಂಚಾಯತ್ನಲ್ಲಿ ಆಯ್ಕೆಯಾದಂಥ ಮಹಿಳೆಯರು ಆದ್ಯತೆ ಕೊಟ್ಟು ಕೆಲಸ ಮಾಡಿದ್ರು. ಇದ್ರ ಬಗ್ಗೆ ಅಧ್ಯಯನಗಳು ಸಾಕಷ್ಟು ಆಗಿವೆ. ಈ ಅಧ್ಯಯನಗಳಲ್ಲೆಲ್ಲ ಕಂಡುಕೊಂಡಿದ್ದೇನು ಅಂತಂದರೆ, ಅವರಿಗೆ ವಿರೋಧಗಳಿದ್ವು, ಪ್ರತಿರೋಧಗಳಿದ್ವು, ಕೆಲಸ ಮಾಡೋದಕ್ಕೆ ತೊಂದರೆಗಳಿದ್ವು. ಕೆಲವು ಸಂದರ್ಭಗಳಲ್ಲಿ, ಕೆಲವು ಪ್ರದೇಶಗಳಲ್ಲಿ ಪುರುಷ ಪ್ರಧಾನತೆ ಅಥವಾ ಪಿತೃಪ್ರಧಾನತೆ ಜಾಸ್ತಿಯಾಗಿ ಚಲಾವಣೆಯಲ್ಲಿ ಇದ್ದಂಥ ಕೆಲವು ಪ್ರದೇಶಗಳಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯಗಳು ಕೂಡ ಆಗಿದ್ದವು, ಅಧಿಕಾರದಲ್ಲಿರುವ ಮಹಿಳೆಯರ ಮೇಲೆ ಅನ್ನೋದನ್ನು ಕೂಡ ಕೇಳಿದ್ದೀವಿ. ಸೊ ಹೀಗಿದ್ದಾಗಲೂ ಕೂಡ ಮಹಿಳೆಯರು ಸಾಧಿಸಿ ತೋರಿಸಿದ್ರು. ಮೀಸಲಾತಿ ಮೂಲಕ ಅವಕಾಶ ಕೊಟ್ಟಾಗ ಹೆಚ್ಚಿನ ಸಾಧನೆಯನ್ನು ಅವ್ರಿಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಮೀಸಲಾತಿ ಬೇಕಾ ಅನ್ನುವಂಥದ್ದು ಇನ್ನೊಂದು ಮೂಲಭೂತವಾದ ಪ್ರಶ್ನೆ. ಯಾಕೆ ಬೇಕು? ತನ್ನ ಸಾಮರ್ಥ್ಯದ ಮೇಲೆ ತಾನೇ ಯಾಕೆ ತನ್ನನ್ನು ಸಂಭಾಳಿಸ್ಕೊಳ್ಳಾರಳೆ, ಅಥವಾ ತನ್ನ ಅಧಿಕಾರವನ್ನು, ತನ್ನ ಸ್ವಾತಂತ್ರ್ಯವನ್ನು ಅವಳು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ವಾ ಅಂತ. ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ 15(3) ಅನ್ನುವಂಥ ಆರ್ಟಿಕಲ್ ಏನಿದೆ ಅದು ತುಂಬ ಸ್ಪಷ್ಟವಾಗಿ ಹೇಳುತ್ತೆ. ಏನು ಅಂತಂದರೆ, ಸಮಾನತೆಗೆ ಸಂಬಂಧಪಟ್ಟ ಒಂದು ವಿಶಿಷ್ಟವಾದಂಥ ಒಂದು ವ್ಯಾಖ್ಯಾನವನ್ನು ಕೊಟ್ಟದ್ದು ನಮ್ಮ ಸಂವಿಧಾನ. ಸಮಾನತೆ ಅನ್ನುವಂಥದ್ದು ಜೆಂಡರ್ ಬ್ಲೈಂಡ್ ಆಗಿ ಯೋಚನೆ ಮಾಡುವಂಥದ್ದಲ್ಲ. ಕಣ್ಣು ಮುಚ್ಚಿ ಸಮಾನತೆ, ನೀವು ಸಮಾನರು ಅವ್ರು ಸಮಾನರು, ನೀವು ಕೆಲಸ ಮಾಡಿ ಅವರು ಕೆಲಸ ಮಾಡಿ ಅಲ್ಲ. ಎಲ್ಲಿ ತನಕ ಸಮಾನತೆ ಬರೋದಿಲ್ವೋ ಅಲ್ಲಿ ತನಕ ವಿಶೇಷ ಸವಲತ್ತು ಕೊಟ್ಟು ಸಮಾನವಾಗಿ ನಿಲ್ಲಿಸಬೇಕು ಅನ್ನುವಂಥದ್ದು. ಆಮೇಲೆ ಸಮಾನತೆಯ ಚಾಲೆಂಜ್, ಸಮಾನತೆಯ ಸವಾಲು ಯಾವಾಗ ಅಂತಂದರೆ, ಅಸಮಾನತೆ ಇದ್ದಾಗ ಸಮಾನತೆಯ ಸವಾಲು ಬರಬಾರ್ದು. ಅಸಮಾನತೆಯನ್ನು ಮುಚ್ಚುವ ಕೆಲಸ ಮಾಡಬೇಕು, ಅಸಮಾನತೆಯನ್ನು ನಿವಾರಿಸುವ ಕೆಲಸ ಮಾಡಬೇಕು. ಅಲ್ಲಿ ತನಕ ಅವರಿಗೆ ಬೇಕಾದಂಥ ಫೆಸಿಲಿಟಿಗಳನ್ನು ಕೊಡಬೇಕು. ಅದು ತುಂಬ ಕ್ಲಿಯರಾಗಿ ಹೇಳುತ್ತೆ. ದಿಸ್ ಡಸಂಟ್ ಪ್ರಿವೆಂಟ್ ದ ಗೌರ್ಮೆಂಟ್ ಫ್ರಮ್ ಮೇಕಿಂಗ್ ಸ್ಪೆಷಲ್ ಪ್ರೊವಿಷನ್ ಫಾರ್ ವಿಮೆನ್ ಅನ್ನುವಂಥದ್ದು 15(3) ಹೇಳುತ್ತೆ. ವಿಮೆನ್ಗೆ ಮತ್ತು ಮಕ್ಕಳಿಗೆ ವಿಶೇಷ ಪ್ರೊವಿಷನ್ ಮಾಡೋದಕ್ಕೆ ಈ ಸಮಾನತೆಯ ಒಂದು ಅಂಶ ಅಡ್ಡಿ ಮಾಡಲ್ಲ ಅಂತ. ಆದ್ದರಿಂದ ಸರ್ಕಾರ ಅವರಿಗೆ ವಿಶೇಷ ಸವಲತ್ತುಗಳನ್ನು ಕೊಟ್ಟು ಅವರನ್ನು ಸಮಾನತೆಯ ಹಂತಕ್ಕೆ ತಂದು ನಿಲ್ಲಿಸಬೇಕು ಅಂತ. ಮುಖ್ಯವಾಗಿ ಇನ್ನೊಂದು ಗಮನ ಸೆಳೆಯುವಂಥದ್ದು ಅಂದರೆ, ಈ ಮೀಸಲಾತಿ ಬರೀ ರಾಜಕೀಯಕ್ಕೆ ಮಾತ್ರ ಸೀಮಿತವಾಗಿರಬೇಕಾ, ಇಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಬೇಕಾ ಅಂತ? ಎಲ್ಲ ಕ್ಷೇತ್ರಗಳಲ್ಲೂ ಬೇಕು ಅಂತಲೇ ನಾನು ಹೇಳ್ತೀನಿ. ಯಾಕೆಂದರೆ ನಮ್ಮ ಪುರುಷರು ಮತ್ತು ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಜೈವಿಕ ವ್ಯತ್ಯಾಸ ಮತ್ತು ಜೆಂಡರ್ ಡಿಫ್ರೆನ್ಸ್ ಎರಡೂ ಬೇರೆ ಬೇರೆ ಇದೆ. ಜೈವಿಕವಾದಂಥ ಬಯೋಲಾಜಿಕಲ್ ಡಿಫ್ರೆನ್ಸ್ ಏನಿದೆ ಅದು ಬೇರೆ, ಜೆಂಡರ್ ಡಿಫ್ರೆನ್ಸ್ ಬೇರೆ. ಜೈವಿಕವಾದಂಥದ್ದು ಬದಲಾಗೋದಿಲ್ಲ ಅನ್ಲೆಸ್ ಅದರ್ವೈಸ್. ಇದು ಥರ್ಡ್ ಜೆಂಡರ್ಗಳ ಬಗ್ಗೆ ಮಾತಾಡೋಕೆ ಹೇಳ್ತೀವಿ ಆಪರೇಷನ್ ಮೂಲಕ ಎಲ್ಲ ಜೆಂಡರ್ ಬದಲಾವಣೆ ಆಗೋದಕ್ಕೆ ಸಾಧ್ಯ ಅಂತ. ಇಲ್ಲದೇ ಇದ್ದರೆ ಜೆಂಡರ್ ಬದಲಾವಣೆ ಅನ್ನುವಂಥದ್ದು ಆಗೋದಕ್ಕೆ ಸಾಧ್ಯ ಇಲ್ಲ, ಕೊನೆ ತನಕ ಅದು ಹಾಗೆ ಇರ್ತದೆ. ಆದರೆ ಜೆಂಡರ್ ರೋಲ್ಸ್ ಏನಿವೆ ಅದು ಜೈವಿಕ ಅಂಶಗಳ ಆಧಾರದ ಮೇಲೆ ನಿರ್ಧರಿತವಾಗಿರುತ್ತೆ. ಇಂಥ ಪಾತ್ರಗಳನ್ನು ನೀನು ನಿರ್ವಹಣೆ ಮಾಡು, ಇಂಥ ಪಾತ್ರಗಳನ್ನು ನೀನು ನಿರ್ವಹಣೆ ಮಾಡುವಂಥ. ಹಾಗಾಗಿ ಜೆಂಡರ್ ಸ್ಟೀರಿಯೋಟೈಪ್ಗಳು ಬಂದಿರೋದು ಆ ಆಧಾರದ ಮೇಲೇ. ಮಹಿಳೆ ಇದನ್ನು ಮಾಡಲಾರಳು, ಇದನ್ನು ಮಾಡಲಿ, ಸೊ ಮಹಿಳೆ ಗೃಹಕ್ಕೆ ಸೀಮಿತವಾಗಲಿ, ಹೊರಗಡೆ ಬೇಡ. ಈಗ ನಮ್ಮ ಏನು ಮಹಿಳಾ ದಿನಾಚರಣೆಗೆ ಸಂಬಂಧಪಟ್ಟಾಗಿರೋ ಸಂದೇಶ ಕೂಡ ಇನ್ಸ್ಪೈರ್ ಇನ್ಕ್ಲೂಷನ್ ಅನ್ನೋದನ್ನು ನಾನು ಅದೇ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತೀನಿ. ಯಾಕೆ ನಮಗೆ ಅವಶ್ಯಕತೆ ಬಂದಿದೆ ಇನ್ಸ್ಪೈರ್ ಇನ್ಕ್ಲೂಷನ್ ಅಂತ ಹೇಳುವಂಥ ಸಂದೇಶ ಮುಖ್ಯ ಆಗುತ್ತೆ ಅಂತಂದರೆ, ಆ ಸಾರ್ವಜನಿಕ ಕ್ಷೇತ್ರದಲ್ಲಿ ಒಳಗೊಳಿಸುವಿಕೆ ಇದೆಲ್ಲ,
ಇಲ್ಲಿ ತನಕದ ಹೊರಗೊಳಿಸುವಿಕೆಯ ಪ್ರಕ್ರಿಯೆ ಇತ್ತಲ್ಲ ತಲಾಂತರದಿಂದ ನಡ್ಕೊಂಡು ಬಂದಿದ್ದು, ಅದನ್ನು ನಿವಾರಿಸಬೇಕು ಅಂತಂದರೆ ಈಗ ಒಳಗೊಳಿಸುವಿಕೆಗೆ ಪ್ರಭಾವಿಸಬೇಕು ಎಲ್ಲರೂ. ಆ ಒಳಗೊಳಿಸುವಿಕೆ ಅನ್ನುವಂಥದ್ದು ಆಗಬೇಕು ಅನ್ನುವ ನೆಲೆಯಲ್ಲಿ. ಆದ್ದರಿಂದ ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಂದಲ್ಲ ಒಂದು ರೀತಿಯ ಜೈವಿಕ ವ್ಯತ್ಯಾಸಗಳಿರ್ತವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಕೆಲಸಗಳನ್ನು ಆಕೆ ಮಾಡಲಾರಳು ಅನ್ನೋದು ಅದು ಏನು ಅಸಮಾನತೆಯ ಪ್ರಶ್ನೆ ಅಲ್ಲ. ಕೆಲವು ಕೆಲಸಗಳನ್ನು ಆಕೆ ವಿಶೇಷವಾಗಿ ಮಾಡಬಲ್ಲಳು ಅಂತಲೂ ಹೇಳ್ತೇನೆ. ಈಗ ಉದಾಹರಣೆಗೆ ಕೆಲವು ತರಬೇತಿಗೆ ಸಂಬಂಧಪಟ್ಟಂಥ ಕೆಲವು ಪರೀಕ್ಷೆಗಳಿರ್ತವೆ. ಇದರಲ್ಲಿ ನಾವು ಕೊಡುವಂಥ ಪರೀಕ್ಷಾ ವಿಧಾನಗಳು ಎಲ್ಲವೂ ಮಸ್ಕ್ಯುಲೈನ್ ಆಗಿರುವಂಥ ಪರೀಕ್ಷಾ ವಿಧಾನಗಳಾದರೆ ಅದರಲ್ಲಿ ಮಹಿಳೆ ಗೆಲ್ಲಾರಳು. ಫೆಮಿನೈನ್ ಆಗಿರುವಂತಹ ಕೆಲವು ಸ್ಕಿಲ್ಗಳು, ವಿಶೇಷವಾದ ಕೌಶಲ್ಯಗಳು ಇದ್ದಾಗ ಆ ಕೌಶಲ್ಯಕ್ಕೂ ಒಂದು ಪರೀಕ್ಷೆ ಅಂತ ಒದಗಿಸಿಕೊಟ್ಟಾಗ ಆಕೆ ಪುರುಷನಿಗಿಂತ ಚೆನ್ನಾಗಿ ಮಾಡಬಲ್ಲಳು. ಸೊ ಸಮಾನರು ಅಂತ ಅನ್ನುವಂಥದ್ದು ಅವರವರ ವಿಶೇಷವಾದ ಕೌಶಲ್ಯವನ್ನು ಗುರುತಿಸುವಂಥ ಕೆಲಸ ಮಾಡುವ ತನಕ ನಾವು ಅದನ್ನು ಹಾಗೆ ಸಾಧಿಸಿ ತೋರಿಸೋದಕ್ಕೆ ಸಾಧ್ಯ ಆಗಲ್ಲ. ಆದ್ದರಿಂದ ಪ್ರತ್ಯೇಕವಾದ ಕೌಶಲ್ಯಗಳು ಪುರುಷರಿಗೂ ಮಹಿಳೆಯರಿಗೂ ಇರ್ತವೆ. ಪುರುಷರಿಗಿರುವ ಕೌಶಲ್ಯಗಳೇನಿವೆ ಅದಕ್ಕೆ ಮಾತ್ರ ನಾವು ಮಹತ್ವವನ್ನು ಕೊಡ್ತಾ ಹೋದಾಗ ಆ ಸಂಬಂಧಪಟ್ಟಂಥ ಸಾರ್ವಜನಿಕ ಕ್ಷೇತ್ರದಲ್ಲಿ ಮಹಿಳೆ ಸಲ್ಲಳು ಅನ್ನುವಂಥ ಒಂದು ಭಾವನೆ ಬರ್ಬೋದು. ಆದರೆ ಮಹಿಳೆಯರಿಗೆ ವಿಶೇಷವಾದಂಥ ಕೆಲವು ಶಕ್ತಿ ಸಾಮರ್ಥ್ಯಗಳು ಏನಿರ್ತವೆ ಅದನ್ನು ಪುರುಷರ ಕೈಯಲ್ಲಿ ಮಾಡಿಸಿದ್ರೆ ಬಹುಶಃ ಪುರುಷರಿಗೆ ಸಾಧ್ಯ ಆಗಲಿಕ್ಕಿಲ್ಲ. ಅದು ಅಂದರೆ ಇದರಲ್ಲಿ ನಾನು ಹೇಳ್ತಾ ಇರೋದೇನು ಅಂತಂದರೆ ಯಾವುದೇ ರೀತಿಯ ಸ್ಪರ್ಧೆಯ ಮಾತಲ್ಲ ಇದು. ಸ್ತ್ರೀಯರಿಗೆ ಪುರುಷರಿಗೆ ಅವರದೇ ಆದಂಥ ಕೆಲವು ವಿಶೇಷವಾದ ಕೌಶಲ್ಯಗಳು, ವಿಶೇಷವಾದ ಶಕ್ತಿಗಳಿರ್ತವೆ ಒಂದು ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ. ಜೈವಿಕತೆ ಅದರಲ್ಲಿ ಒಂದು ಸಣ್ಣ ಅಂಶ. ಅದು ಏನು ಮಾಡುತ್ತೆ, ಅದರಲ್ಲಿ ಕೆಲವು ವಿಷಯಗಳಲ್ಲಿ ಅವರಿಗೆ ವಿಶೇಷವಾದ ಶಕ್ತಿಯನ್ನು ನೀಡ್ಬೋದು, ಕೆಲವು ವಿಷಯಗಳಲ್ಲಿ ಅವರಿಗೆ ಅದರಲ್ಲಿ ಭಾಗವಹಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗುವಂಥದ್ದನ್ನು ನೀಡ್ಬೋದು. ಆದರೂ ಎಂದೂ ಸಾಧ್ಯ ಆಗಲಾರದಂಥ ಕೆಲಸ ಅನ್ನುವಂಥದ್ದು ಯಾವುದೂ ಕೂಡ ಇರೋದಿಲ್ಲ. ಜೆಂಡರ್ ಆಧಾರದ ಮೇಲೆ ಮಹಿಳೆಗೆ ಕೆಲಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಯಾವುದೂ ಇಲ್ಲ ಅನ್ನುವಂಥದ್ದನ್ನು ಎಲ್ಲ ಮಹಿಳೆಯರು ಸಾಧಿಸಿ ತೋರಿಸಿ ಆಗಿದೆ ಎಲ್ಲ ಕ್ಷೇತ್ರಗಳಲ್ಲೂ. ಪುರುಷರಿಗೆ ಸೀಮಿತವಾದ ಕ್ಷೇತ್ರಗಳು ಅಂತ ಕೆಲವು ಮೇಲ್ ಬ್ಯಾಸ್ಟಿಯನ್ಸ್ ಅಂತ ಪುರುಷರೇ ಇರುವಂಥ ಕ್ಷೇತ್ರಗಳು ಅಂತಲ್ಲಿ ಕೂಡ ಮಹಿಳೆಯರು ಚೆನ್ನಾಗಿ ಕೆಲಸ ಮಾಡಿ ಸಾಧಿಸಿ ತೋರಿಸಿದ್ದಾರೆ. ಆದ್ದರಿಂದ ಯಾವುದು ಕೂಡ ಆಗಲ್ಲ ಅನ್ನುವಂಥದ್ದಿಲ್ಲ. ಸದ್ಯಕ್ಕೆ ಒಂದು ಸ್ವಲ್ಪ ಅವರಿಗೆ ಪ್ರೋತ್ಸಾಹ ಕೊಡುವಂಥದ್ದು. ಪ್ರೋತ್ಸಾಹ ಅಂದರೆ ಹೇಗೆ ನಾನು ಹೇಳುವಂಥದ್ದು ಕೇವಲ ಪುರುಷರು ಪ್ರೋತ್ಸಾಹ ಕೊಡ್ತಾ ಇಲ್ಲ ಅಂತಲೋ ಪುರುಷರು ಅವರಿಗೆ ತೊಂದರೆ ಮಾಡ್ತಾರೆ ಅನ್ನುವಂಥದ್ದು ಇಂಥ ಒಂದು ಏಕಮುಖವಾದ ಆಲೋಚನೆ ನಮಗೆ ಯಾರಿಗೂ ಇರಬಾರ್ದು. ಈ ವಿಚಾರಗಳು ಇರಬಾರ್ದು. ಯಾಕೆಂದರೆ ನಮ್ಮಲ್ಲಿ ಜೆಂಡರ್ ಸ್ಟೀರಿಯೋಟೈಪ್ಸ್ ಆಗಲಿ, ನಮ್ಮ ಗ್ರಹಿಕೆಗಳು, ಕಲ್ಪನೆಗಳು ಏನಿವೆ ಜೆಂಡರ್ಗೆ ಸಂಬಂಧಪಟ್ಟ ಹಾಗೆ, ಜೆಂಡರ್ ರೋಲ್ಸಿಗೆ ಸಂಬಂಧಪಟ್ಟ ಹಾಗೆ ಅದು ಪುರುಷರಲ್ಲೂ ಇದೆ, ಮಹಿಳೆಯರಲ್ಲೂ ಇದೆ. ಮಹಿಳೆಯರು ಕೂಡ ನಾನು ಇವತ್ತು ಒಂದು ಕಡೆ ಹೇಳಿದೆ, ಮಹಿಳೆಯರು ಕೂಡ ಹೊಸ್ತಿಲನ್ನು ಹೊತ್ಕೊಂಡು ತಿರುಗಾಡ್ತಾರೆ ತಲೆಯಲ್ಲಿ ಅಂತ. ಹೊಸ್ತಿಲು ಯಾವುದನ್ನು ದಾಟಬಾರ್ದು ಅಂತ ಅವ್ರು ಅಂದ್ಕೊಂಡಿರ್ತಾರೋ ಅದು ಆ ದಾಟಬಾರ್ದು ಅನ್ನುವಂಥ ಒಂದು ರೇಖೆ ಇದೆಯಲ್ಲ ಅದನ್ನು ಮನಸ್ಸಲ್ಲಿ ಬುದ್ಧಿಯಲ್ಲಿ ಇಟ್ಕೊಂಡು ತಿರುಗಾಡ್ತಿರ್ತಾರೆ. ಎಲ್ಲಾದರೂ ಹೋಗಿ ಕೆಲಸ ಮಾಡುವಾಗ ನಾನು ಮಹಿಳೆ ಮಾಡ್ಬೋದಾ, ಇದನ್ನು ಮಾಡಬೇಕೋ ಬೇಡವೋ ಅನ್ನುವಂಥ ದ್ವಂದ್ವಗಳು ಮಹಿಳೆಗೆ ಕಾಡಿದರೆ ಅವಳು ಕೂಡ ಯಶಸ್ವಿ ಆಗೋದಕ್ಕೆ ಸಾಧ್ಯ ಇಲ್ಲ. ಅದು ಪುರುಷನಲ್ಲಿ ಇರುವಂಥದ್ದು ಪುರುಷನಲ್ಲಿ ಮಾತ್ರ ಇರುವಂಥದ್ದು ಅಂತ ಅದನ್ನು ಸೀಮಿತ ಮಾಡೋದಕ್ಕೆ ಸಾಧ್ಯ. ಮಹಿಳೆಯರಲ್ಲೂ ಕೂಡ ಎಷ್ಟೋ ಸಲ ಈ ಮಿತಿಗಳನ್ನು ತನಗೆ ತಾನೇ ಹಾಕ್ಕೊಳ್ಳುವಂಥ ಗುಣ ಇರುತ್ತೆ. ಅದನ್ನು ಮೀರುವಂಥದ್ದು, ಜೆಂಡರ್ ಸ್ಟೀರಿಯೋಟೈಪನ್ನು ಮುರಿಯುವಂಥದ್ದು ಅಂತ ಹೇಳ್ತೀವಿ. ಜೆಂಡರ್ ಲಿಂಗಿತ್ವದ ಪಡಿಯಚ್ಚುಗಳು ಅಂಥೇಳಿ ಅದನ್ನು ಅನುವಾದ ಮಾಡ್ತಾರೆ ಸಾಮಾನ್ಯವಾಗಿ. ಅದನ್ನು ಮುರಿಯುವಂಥ ಕೆಲಸ, ಒಡೆಯುವಂಥ ಕೆಲಸನ ಯಾರು ಬೇಗ ಮಾಡ್ತಾರೋ, ಧೈರ್ಯದಿಂದ ಮಾಡ್ತಾರೋ ಅವರು ಅವರವರ ಕ್ಷೇತ್ರದಲ್ಲಿ ಮುಂದೆ ಹೋಗ್ತಾ ಇರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಅನ್ನೋದಕ್ಕಿಂತ ಅನುಭವ ಅಂತಲೂ ಹೇಳ್ಬೋದು.